ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಸಿಹಿ ಸುದ್ದಿ. ಇನ್ಮುಂದೆ ನಿಮಗೆ ವಾರದಲ್ಲಿ ಕೇವಲ 1 ಅಥವಾ 2 ದಿನ ಅಲ್ಲ, ಬರೋಬ್ಬರಿ 3 ದಿನ ವೀಕ್ಲಿ ಆಫ್, 48 ಗಂಟೆ ಕೆಲಸ. ನಿಮ್ಮ ಆಫೀಸ್ ಟೈಮಿಂಗ್ಸ್ ಮತ್ತು ವೀಕೆಂಡ್ ಪ್ಲಾನ್ಸ್ ಎರಡನ್ನೂ ಕೂಡ ಸಂಪೂರ್ಣವಾಗಿ ಬದಲಾಯಿಸಲಿರುವ ಆ ಹೊಸ ನಿಯಮ ಏನು? ವಾರಕ್ಕೆ 48 ಗಂಟೆ ಲೆಕ್ಕಾಚಾರ ಏನು? ಆಫೀಸ್ನಲ್ಲಿ ಬದಲಾಗುತ್ತಾ ರೂಲ್ಸ್? ಖುಷಿ ಸುದ್ದಿನ ಅಥವಾ 12 ಗಂಟೆ ಶಿಫ್ಟ್ ತಲೆನೋವ? ಹೊಸ ಲೇಬರ್ ಕೋಡ್ ಸಾಧಕ ಬಾಧಕಗಳೇನು? ಏನಿದು ಹೊಸ ಲೇಬರ್ ಕೋಡ್? ಖಾಸಗಿ ಸಂಸ್ಥೆಗಳು ನಿಯಮ ಪಾಲಿಸೋದು ಕಡ್ಡಾಯನ? ಈ ವಿಡಿಯೋದಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನೀವಿನ್ನು ನಮ್ಮ ಬಾಸ್ವಾಲಾ ಡೈಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಇವತ್ತಿನ ದಿನಗಳಲ್ಲಿ ಕಾರ್ಪೊರೇಟ್ ಜಗತ್ತಿನಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಾಹಸನೇ ಸರಿ. ಬೆಳಗ್ಗೆ ಎದ್ದು ಆಫೀಸಿಗೆ ಓಡೋದು, ಟ್ರಾಫಿಕ್ನಲ್ಲಿ ಸಿಕ್ಕಾಕಿ ಒದ್ದಾಡೋದು, ಆಫೀಸ್ನಲ್ಲಿ ಬಾಸ್ ಕೊಡುವಂಥ ಡೆಡ್ಲೈನ್ಗಳ ಒತ್ತಡ, ಪ್ರೆಷರು, ಟೆನ್ಷನ್ನು, ಟಾರ್ಗೆಟ್ ರೀಚ್ ಮಾಡುವಂಥ ಟೆನ್ಷನ್ನು, ಇವೆಲ್ಲದರ ಮಧ್ಯೆ ನಮ್ಮ ವೈಯಕ್ತಿಕ ಜೀವನ, ಕುಟುಂಬ ಮತ್ತು ಆರೋಗ್ಯ ಎಲ್ಲ ಒಂದು ಕಡೆ ಕಡೆಗಣಿಸಲ್ಪಡ್ತಾ ಇದೆ ಅನ್ನೋದು ಬಹುತೇಕ ಉದ್ಯೋಗಿಗಳ ಅಳಲು. ವಾರದ 6 ದಿನ ಅಥವಾ 5 ದಿನ ಸತತವಾಗಿ ಕೆಲಸ ಮಾಡಿ ಆ ವೀಕೆಂಡ್ ಬರೋದನ್ನೇ ನಾವೆಲ್ಲರೂ ಕೂಡ ಚಾತಕ ಪಕ್ಷಿಯಂತೆ ಕಾಯ್ತಾ ಇರ್ತೀವಿ. ಯಾವಾಗ ಶನಿವಾರ ಬರುತ್ತೆ, ಯಾವಾಗ ಸಂಡೇ ಬರುತ್ತೆ, ಯಾವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅಂತಾನೆ ಯೋಚನೆ ಮಾಡುವಂಥವರೇ ಹೆಚ್ಚು. ಆದ್ರೆ ಈಗ ನಿಮಗೆಲ್ಲರಿಗೂ ಒಂದು ಬ್ರೇಕಿಂಗ್ ನ್ಯೂಸ್ ಅಥವಾ ಒಂದು ದೊಡ್ಡ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು. ಹೌದು, ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊಸ ವೇತನ ಸಂಹಿತೆ ಅಥವಾ ನ್ಯೂ ಲೇಬರ್ ಕೋಡ್ ಅಡಿಯಲ್ಲಿ ಕೆಲವು ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಈ ಹೊಸ ನಿಯಮಗಳ ಪ್ರಕಾರ ಉದ್ಯೋಗಿಗಳ ಕೆಲಸದ ಶೈಲಿಯಲ್ಲಿ ಅಂದ್ರೆ ವರ್ಕಿಂಗ್ ಸ್ಟೈಲ್ನಲ್ಲಿ ಭಾರಿ ಬದಲಾವಣೆಗಳು ಆಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಅಷ್ಟೇ ಅಲ್ಲ, ನೀವು ಇನ್ನು ಮುಂದೆ ವಾರಕ್ಕೆ ಕೇವಲ 4 ದಿನ ಕೆಲಸ ಮಾಡಿ ಬರೋಬ್ಬರಿ 3 ದಿನಗಳ ಕಾಲ ವೀಕ್ಲಿ ಆಫ್ ಪಡೆಯುವಂತ ಅವಕಾಶವು ಈ ಹೊಸ ನಿಯಮದಲ್ಲಿದೆ. ಹಾಗಿದ್ರೆ ಏನಿದು ಹೊಸ ಮಾರ್ಗಸೂಚಿ? ಇದರಿಂದ ಉದ್ಯೋಗಿಗಳಿಗೆ ಆಗುವಂತ ಲಾಭಗಳೇನು? ಕಂಪನಿಗಳು ಇದನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕಾ ಅಥವಾ ಇದರಲ್ಲಿ ಏನಾದರೂ ಕಂಡೀಷನ್ ಅಥವಾ ಷರತ್ತುಗಳಿದೆಯಾ? ನೋಡಿ, ಇತ್ತೀಚೆಗಷ್ಟೇ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ ವಾರಕ್ಕೆ 72 ಗಂಟೆ ಕೆಲಸ ಅಂತ ಹೇಳುವಂತ ವಿವಾದಾತ್ಮಕ ಹೇಳಿಕೆಗೂ ಈ ನಿಯಮಕ್ಕೂ ಇರುವ ಸಂಬಂಧ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾದ, ಸುಲಭವಾಗಿ ಅರ್ಥವಾಗುವಂತ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ, ಏನಿದು ಕೇಂದ್ರ ಸರ್ಕಾರದ ಹೊಸ ಲೇಬರ್ ಕೋಡ್? ಸ್ನೇಹಿತರೆ, ಭಾರತ ಸರ್ಕಾರದ ಕಾರ್ಮಿಕ ಇಲಾಖೆ ವೇತನ ಸಂಹಿತೆ ನಿಯಮಗಳ ಅಂದ್ರೆ ಸೆಂಟ್ರಲ್ ಕೋಡ್ ಆನ್ ವೇಜಸ್ ಅಡಿಯಲ್ಲಿ ಹೊಸದೊಂದು ಮಾರ್ಗಸೂಚಿಯನ್ನ ಅಂದ್ರೆ ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ಸೊ ಈ ಗೈಡ್ ಲೈನ್ಸ್ ನ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಕಾರ್ಮಿಕರ ಮತ್ತು ಉದ್ಯೋಗಿಗಳ ಹಕ್ಕುಗಳನ್ನು ರಕ್ಷಿಸೋದು, ಹಾಗೇನೆ ಅವರ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಅಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಕಾಪಾಡೋದು. ಈ ಹೊಸ ನಿಯಮ ಇದೆಯಲ್ಲ, ಇದರ ಪ್ರಕಾರ ಉದ್ಯೋಗಿಗಳ ವಾರದ ರಜೆ ಅಂದ್ರೆ ವೀಕ್ಲಿ ಆಫ್ ಮತ್ತು ದಿನನಿತ್ಯದ ಕೆಲಸದ ಅವಧಿ ವರ್ಕಿಂಗ್ ಅವರ್ಸ್ನಲ್ಲಿ ಹಲವು ಮಹತ್ತರವಾದ ಬದಲಾವಣೆಗಳನ್ನು ತರೋದಕ್ಕೆ ಕಾರ್ಮಿಕ ಇಲಾಖೆ ಅನುಮೋದನೆ ನೀಡಿದೆ. ಸೊ ಇದರಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಒಬ್ಬ ಉದ್ಯೋಗಿಯ ವಾರದ ಒಟ್ಟಾರೆ ಕೆಲಸದ ಅವಧಿ ಇದೆಯಲ್ಲ, ಟೈಮ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ 48 ಗಂಟೆಗಳನ್ನು ಮೀರಬಾರದು ಅಂತ ಹೇಳುವಂತ ಕಟ್ಟುನಿಟ್ಟಾದ ನಿಯಮ. ಅಂದ್ರೆ ನೀವು ವಾರದಲ್ಲಿ ಎಷ್ಟು ದಿನ ಬೇಕಾದರೂ ಕೆಲಸ ಮಾಡಿ, ಆದ್ರೆ ಒಟ್ಟು ಕೆಲಸದ ಸಮಯ 48 ಗಂಟೆಗಳ ಒಳಗಡೆ ಇರಬೇಕು. ಎಕನಾಮಿಕ್ ಟೈಮ್ಸ್ ವರದಿ ಮಾಡಿರುವಂತ ಪ್ರಕಾರ ಹೊಸ ನಿಯಮ ವಾರಕ್ಕೆ ಗರಿಷ್ಠ 48 ಗಂಟೆಗಳ ಕೆಲಸವನ್ನ ಮಾತ್ರ ನಿಗದಿಪಡಿಸಿದೆ. ನೀವು ವಾರದಲ್ಲಿ ಎಷ್ಟು ಬೇಕಾದ್ರೂ ಕೆಲಸ ಮಾಡಿ, ಅದು 48 ಗಂಟೆಯನ್ನ ಮೀರಬಾರ್ದು. ಈಗ ನೀವು ಕೇಳ್ಬೋದು, ಹೌದು ಇದು ಒಳ್ಳೆ ಸುದ್ದಿನೇ, ಆದ್ರೆ ಇದರಲ್ಲಿ ಪ್ರಮುಖ ಸಲಹೆಗಳು, ಕಂಡೀಷನ್ಸ್, ಷರತ್ತುಗಳು ಅಂತೆಲ್ಲ ಏನಿಲ್ವಾ ಅಂತ. ಎಸ್ ಇದೆ. ಬನ್ನಿ ಈಗ ಈ ಹೊಸ ಲೇಬರ್ ಕೋಡ್ ನಲ್ಲಿರುವಂತ ಒಂದೊಂದೇ ಪ್ರಮುಖ ಅಂಶಗಳು ಏನೇನು, ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ವಾರಕ್ಕೆ 48 ಗಂಟೆಗಳ ಮಿತಿ. ವಾರಕ್ಕೆ 48 ಗಂಟೆಗಳ ಕೆಲಸದ ಅವಧಿ ಅಂದ್ರೆ ಮ್ಯಾನ್ ಅವರ್ಸ್ ಅನ್ನ ಯಾವುದೇ ಸಂಸ್ಥೆ ಮೀರಬಾರದು. ಒಂದು ವೇಳೆ ಕಂಪನಿಗಳು ಉದ್ಯೋಗಿಗಳಿಗೆ ವಾರಕ್ಕೆ 4 ದಿನ ಮಾತ್ರ ಕೆಲಸ ಕೊಡೋದಿಕ್ಕೆ ಇಷ್ಟಪಟ್ರೆ, ಈ 48 ಗಂಟೆಗಳ ಮಿತಿಯನ್ನ ತಲುಪೋದಿಕ್ಕೆ ದಿನಕ್ಕೆ 12 ಗಂಟೆಗಳವರೆಗೆ ಕೆಲಸದ ಅವಧಿಯನ್ನ, ಕೆಲಸದ ಟೈಮನ್ನ
ವಿಸ್ತರಿಸಬಹುದು. ಅಂದ್ರೆ ದಿನಕ್ಕೆ 12 ಗಂಟೆ ಇಂಟು 4 ದಿನ ಅಂದ್ರೆ 48 ಗಂಟೆ ಆಯ್ತು. ಇದನ್ನ ಕ್ರಾಸ್ ಆಗಬಾರ್ದು. ಇನ್ನು ಎರಡನೇದು 12 ಗಂಟೆಯ ಶಿಫ್ಟ್ ನಲ್ಲಿ ವಿರಾಮದ ಅವಧಿ. ಎಸ್, ಇಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಬರ್ಬೋದು, ಅನುಮಾನ ಬರ್ಬೋದು. ದಿನಕ್ಕೆ 12 ಗಂಟೆ ಕೆಲಸ ಅಂತ ಹೇಳಿದ್ರೆ ಅದರ ಜೊತೆಗೆ ಲಂಚ್ ಬ್ರೇಕು, ಟೀ ಬ್ರೇಕು ಎಲ್ಲ ಸೇರಿ 14 ಗಂಟೆ ಆಫೀಸ್ನಲ್ಲೇ ಇರಬೇಕಾ ಅಂತ. ಖಂಡಿತ ಇಲ್ಲ. ಕಾರ್ಮಿಕ ಇಲಾಖೆಯ ನಿಯಮದ ಪ್ರಕಾರ 12 ಗಂಟೆಗಳ ಕೆಲಸದ ಅವಧಿಯನ್ನು ಜಾರಿಗೆ ತಂದರೆ ಆ 12 ಗಂಟೆಯ ಒಳಗಡೆನೆ ನಿಮ್ಮ ಊಟದ ವಿರಾಮ ಅಂದರೆ ಲಂಚ್ ಬ್ರೇಕು, ಟೀ ಬ್ರೇಕು ಎಲ್ಲ ಬ್ರೇಕ್ಗಳು ಕೂಡ ಸೇರಿರಬೇಕು. ವಿರಾಮದ ಅವಧಿಯನ್ನು ಪ್ರತ್ಯೇಕ ಅಂಥೇಳಿ ಪರಿಗಣಿಸಿ ನಿಮ್ಮ ಶಿಫ್ಟನ್ನು 13 ಗಂಟೆನೋ 14 ಗಂಟೆಗೇನೋ ವಿಸ್ತರಿಸುವಂತ ಹಾಗಿಲ್ಲ. ನಿಮ್ಮ ದೈನಂದಿನ ಶಿಫ್ಟ್ ಯಾವುದೇ ಕಾರಣಕ್ಕೂ ಒಟ್ಟಾರೆ 12 ಗಂಟೆಯನ್ನು ಮೀರಬಾರ್ದು. ನಮ್ಮ ಹಾಗೂ ನಮ್ಮ ಕುಟುಂಬದ ಸೇಫ್ಟಿ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬ ಜವಾಬ್ದಾರಿಯುತ ವ್ಯಕ್ತಿಯೂ ಕೂಡ ಹೊಂದಿರಲೇಬೇಕಾದಂಥ 2 ಪ್ರಮುಖವಾದ ವಿಚಾರಗಳಿದಾವೆ. ಅದ್ಯಾವುದು ಅಂತ ಹೇಳಿದ್ರೆ ಕುಟುಂಬದ ಆರ್ಥಿಕ ಭದ್ರತೆಗೋಸ್ಕರ ಟರ್ಮ್ ಇನ್ಶೂರೆನ್ಸ್, ಹಾಗೆಯೇ ಎರಡನೇದು ಆಸ್ಪತ್ರೆಯ ದುಬಾರಿ ವೆಚ್ಚಗಳಿಂದ ಉಳಿತಾಯವನ್ನ ಹೂಡಿಕೆಯನ್ನ ರಕ್ಷಿಸೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್. ಇವೆರಡೂ ಕೂಡ ಇರಲೇಬೇಕು. ನೋಡಿ, ಸರ್ಕಾರ ಈಗ ಇವುಗಳ ಮೇಲಿನ 18% GST ಅನ್ನ ತೆಗೆದು ಹಾಕಿರೋದ್ರಿಂದ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಇದು ರೈಟ್ ಟೈಮ್, ಸರಿಯಾದ ಸಮಯ ಅಂತಾನೆ ಹೇಳ್ಬೋದು. ಟರ್ಮ್ ಇನ್ಶೂರೆನ್ಸ್ ನೋಡೋದಿದ್ರೆ ಇದರ ಪ್ರೀಮಿಯಂ ತಿಂಗಳಿಗೆ ಕೇವಲ 900,000 ರೂಪಾಯಿಂದ ಶುರುವಾಗುತ್ತೆ ಹಾಗೂ ನಿಮ್ಮ ಕುಟುಂಬಕ್ಕೆ 2 ರಿಂದ 3 ಕೋಟಿಯವರೆಗೆ ಕವರೇಜ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಅಕಸ್ಮಾತ್ ಆಗಿ ನಿಮಗೇನಾದ್ರೂ ಆದ್ರೆ ನಿಮ್ಮ ಕುಟುಂಬ ಹಣಕ್ಕೋಸ್ಕರ ಯಾರ ಮೇಲೂ ಕೂಡ ಅವಲಂಬಿತರಾಗಬೇಕಾಗಿಲ್ಲ. ನೀವು ಇಲ್ಲದೇ ಇದ್ರೂ ಕೂಡ ನಿಮ್ಮ ಕುಟುಂಬದ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ಇನ್ನು ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಯಾವಾಗ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಳ್ಳೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಒಂದ್ಸಲ ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿಗಳ ಬಿಲ್ ಬರುತ್ತೆ. ನೀವು ಮಾಡಿದಂಥ ಉಳಿತಾಯ, ಹೂಡಿಕೆ ಹಣ ಎಲ್ಲವೂ ಕೂಡ ಆಸ್ಪತ್ರೆಯ ಪಾಲಾಗಬಹುದು. ಅದಾಗಬಾರ್ದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ, ತಿಂಗಳಿಗೆ 700 ರಿಂದ 900 ರೂಪಾಯಿ ಪ್ರೀಮಿಯಂ ಅಲ್ಲಿ ಶುರುವಾಗುತ್ತೆ. ನಿಮ್ಮ ಕುಟುಂಬಕ್ಕೆ 10 ರಿಂದ 20 ಲಕ್ಷದವರೆಗೆ ಕವರೇಜ್ ಅನ್ನು ಪಡಿಬಹುದು. ಇದು ಅನೇಕ ಗಂಭೀರ ಕಾಯಿಲೆಗಳನ್ನ ಒಳಗೊಳ್ಳುತ್ತೆ ಮತ್ತು ನಿಮ್ಮ ಉಳಿತಾಯ ಕೂಡ ಸುರಕ್ಷಿತವಾಗಿರುತ್ತೆ. ಆದ್ರೆ ಇಲ್ಲಿಯೇ ಹೆಚ್ಚಿನ ಜನ ಗೊಂದಲಕ್ಕೊಳಗಾಗ್ತಾರೆ. ಆನ್ಲೈನ್ ಅಲ್ಲಿ ಹುಡುಕಿದ್ರೆ 25ಕ್ಕೂ ಹೆಚ್ಚು ಕಂಪನಿಗಳು ಮತ್ತೆ ನೂರಾರು ಪ್ಲಾನ್ಗಳು ಕಾಣಿಸ್ತವೆ. ಹಾಗಾದ್ರೆ ನಮಗೆ ಸರಿಯಾದ, ನಮಗೆ ಸೂಕ್ತವಾದ ಪ್ಲಾನ್ ಅನ್ನ ಆಯ್ಕೆ ಮಾಡೋದು ಹೇಗೆ, ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ, ಯಾವುದಕ್ಕೆ ಕವರೇಜ್ ಇದೆ ಮತ್ತೆ ಯಾವುದಕ್ಕೆ ಕವರೇಜ್ ಇಲ್ಲ ಅಂತ ಹೇಳೋದನ್ನ ಪರಿಶೀಲನೆ ಮಾಡೋದು ಹೇಗೆ ಅಂತ ಹೇಳುವಂತ ಗೊಂದಲಗಳು ಬಹಳಷ್ಟು ಜನರಿಗಿದೆ. ಸೊ ಅದಕ್ಕಾಗಿಯೇ ಪ್ರಾಮಾಣಿಕ ಮತ್ತು ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಗಾಗಿ ನಾನು ವೈಯಕ್ತಿಕವಾಗಿ ಡಿಟ್ಟೋ ಇನ್ಶೂರೆನ್ಸ್ ಅನ್ನ ಶಿಫಾರಸು ಮಾಡ್ತೀನಿ. ನೋಡಿ, ಡಿಟ್ಟೋ ಝೆರೋದಾ ಬೆಂಬಲಿತ ಕಂಪನಿಯಾಗಿದ್ದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸಲಹೆ, ಗೈಡೆನ್ಸು, ಕಾಲ್ಗಳು ಮತ್ತೆ ಕ್ಲೈಮ್ ಸಪೋರ್ಟ್ ಇದೆಯಲ್ಲ, ಇವೆಲ್ಲವೂ ಕೂಡ 100% ಫ್ರೀ, ಉಚಿತ. ಅಲ್ಲದೆ ನಿಮ್ಮ ಕ್ಲೈಮ್ ಏನಾದರೂ ರಿಜೆಕ್ಟ್ ಆದರೆ ಡಿಟ್ಟೋ ನಿಮ್ಮ ಪರವಾಗಿ ಎಲ್ಲ ದಾಖಲೆಗಳೊಂದಿಗೆ ಫೈಟ್ ಮಾಡುತ್ತೆ ಮತ್ತು 24x7 ನಿಮಗೆ ಹೆಲ್ಪ್ ಮಾಡ್ತಾರೆ. ಇತರ ಏಜೆಂಟ್ಗಳಂತೆ ಅವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ಕಿರಿಕಿರಿ ಮಾಡೋದಿಲ್ಲ. ಅಂದರೆ ಸ್ಪ್ಯಾಮ್ ಕಾಲ್ಸ್ ನಿಮಗೆ ಇವರ ಕಡೆಯಿಂದ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ನೀವು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲೇ ಇನ್ಶೂರೆನ್ಸ್ ಸಲಹೆಯನ್ನ ಫ್ರೀಯಾಗಿ ಇಲ್ಲಿ ಪಡೆಯೋದಿಕ್ಕೆ ಅವಕಾಶ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪಾಲಿಸಿಯನ್ನ ಖರೀದಿಸಬಹುದು. ಆದ್ದರಿಂದ ಟೆನ್ಷನ್ ಇಲ್ಲದೆ ಉಚಿತ ಕನ್ಸಲ್ಟೇಷನ್ ಕಾಲ್ ಅನ್ನ, ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಈಗಲೇ ಬುಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಫ್ರೀ ಕಾಲ್ ಅನ್ನ ಬುಕ್ ಮಾಡಬಹುದು. ನೋಡಿ, ನನಗೆ ಸರಿಯಾದ ಪ್ಲಾನ್ ಅನ್ನ ಆಯ್ಕೆ ಮಾಡೋದಕ್ಕೆ ನಾನು ವೈಯಕ್ತಿಕವಾಗಿ ಡಿಟ್ಟೋವನ್ನ ಯೂಸ್ ಮಾಡಿದ್ದೀನಿ. ನಿಮಗೂ ಅಂತಹದೇ ಸ್ಪಷ್ಟತೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಇನ್ನು ಮೂರನೇದು 3 ದಿನಗಳ ವೀಕ್ಲಿ ಆಫ್. ಯಾವ ಕಂಪನಿಗಳು ಈ ದಿನಕ್ಕೆ 12 ಗಂಟೆ ಕೆಲಸದ ಸಿಸ್ಟಮ್ ಅನ್ನ ಪಾಲಿಸುತ್ತವೆಯೋ ಅಲ್ಲಿ ಕಡ್ಡಾಯವಾಗಿ ವಾರಕ್ಕೆ 4 ದಿನ ಮಾತ್ರ ಕೆಲಸ ಇರಬೇಕು. ಉಳಿದ 3 ದಿನಗಳು ಉದ್ಯೋಗಿಗಳಿಗೆ ಸಂಪೂರ್ಣವಾಗಿ ವೀಕ್ಲಿ ಆಫ್ ಅನ್ನ ನೀಡಲೇಬೇಕು. ಇನ್ನು 4ನೇದು ಒಪ್ಪಿಗೆ ಕಡ್ಡಾಯ. ಎಸ್, ಇದು ಬಹುಶಃ ಈ ನಿಯಮದ ಅತಿ ಮುಖ್ಯವಾದ ಭಾಗ. ನಾಳೆಯಿಂದಲೇ ನಮ್ಮ ಕಂಪನಿಯಲ್ಲಿ 12 ಗಂಟೆ ಕೆಲಸ, 3 ದಿನ ರಜೆ ಶುರುವಾಗ್ಬಿಡುತ್ತಾ ಅಂತ ನೀವು ಕೇಳಬಹುದು. ಈಗ ಉತ್ತರ ಖಂಡಿತವಾಗ್ಲೂ ಇಲ್ಲ. ಇದೊಂದು ಕೇಂದ್ರ ಕಾರ್ಮಿಕ ಇಲಾಖೆಯ ಮಾರ್ಗಸೂಚಿ, ಗೈಡ್ಲೈನ್ಸ್ ಅಷ್ಟೇ. ಇದನ್ನ ಜಾರಿಗೊಳಿಸೋದಿಕ್ಕೆ ಉದ್ಯೋಗಿ ಮತ್ತೆ ಉದ್ಯೋಗದಾತ ಅಂದ್ರೆ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಇಬ್ಬರ ಒಪ್ಪಿಗೆಯೂ ಕೂಡ ಅಗತ್ಯ. ಸಂಸ್ಥೆಯ HR ಪಾಲಿಸಿಯ ಪ್ರಕಾರ ಆಫೀಸ್ನ ಆಡಳಿತ ಮಂಡಳಿ ಮತ್ತು ಅಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ಪರಸ್ಪರ ಒಪ್ಪಿಕೊಂಡ್ರೆ ಮಾತ್ರ ಈ 4 ದಿನಗಳ ಕೆಲಸದ ನಿಯಮವನ್ನ ತಮ್ಮ ಸಂಸ್ಥೆಗಳಲ್ಲಿ ಅಳವಡಿಸಿಕೊಳ್ಳೋದಿಕ್ಕೆ ಅವಕಾಶ ಇದೆ ಅಥವಾ ಅಳವಡಿಸಿಕೊಳ್ಳಬಹುದು. ಇನ್ನು 5ನೇದು ತುಂಬಾ ಇಂಪಾರ್ಟೆಂಟ್, ರಜಾ ದಿನಗಳ ನಿರ್ಧಾರ ಯಾರದ್ದು? ನೋಡಿ, ಹೊಸ ಮಾರ್ಗಸೂಚಿಯ ಪ್ರಕಾರ
ವಾರದಲ್ಲಿ 3 ದಿನ ರಜೆ ಕೊಡೋದು ಕಡ್ಡಾಯವಾದ್ರೂ ಆ ರಜೆ ಯಾವತ್ತು ಕೊಡಬೇಕು, ಶುಕ್ರವಾರ, ಶನಿವಾರ, ಭಾನುವಾರ ಕೊಡಬೇಕಾ ಅಥವಾ ಮಂಗಳವಾರ, ಬುಧವಾರ, ಗುರುವಾರ ಕೊಡಬೇಕಾ ಅನ್ನೋದನ್ನ ಎಂಪ್ಲಾಯರ್ ಅಂದ್ರೆ ಕಂಪನಿಯ ಮಾಲೀಕರು ಅಥವಾ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ತಮ್ಮ ಪ್ರಾಜೆಕ್ಟ್ನ ಡೆಲಿವರಿ ಶೆಡ್ಯೂಲು, ಪ್ರೊಡಕ್ಷನ್ ಡಿಮ್ಯಾಂಡು ಮತ್ತು ಕೆಲಸದ ಡೆಡ್ಲೈನ್ಗಳ ಆಧಾರದ ಮೇಲೆ ಅವರು ಈ ರಜಾ ದಿನಗಳನ್ನು, ಈ ವೀಕ್ಲಿ ಆಫ್ ಅನ್ನ ನಿಗದಿಪಡಿಸುವಂತ ಹಕ್ಕನ್ನ ಹೊಂದಿರ್ತಾರೆ. ಇನ್ನು 6ನೇ ಪ್ರಮುಖವಾದಂಥ ಅಂಶ, ಬಲವಂತದ ಜಾರಿಗೆ ಅವಕಾಶ ಇಲ್ಲ. ಉದ್ಯೋಗಿಗಳ ಒಪ್ಪಿಗೆ ಇಲ್ಲದೇನೆ ಕೇವಲ ಲಾಭದ ದೃಷ್ಟಿಯಿಂದ ಎಂಪ್ಲಾಯರ್ ಈ ಕೇಂದ್ರದ ಮಾರ್ಗಸೂಚಿಯನ್ನ ಬಲವಂತವಾಗಿ ತಮ್ಮ ಕಂಪನಿಯಲ್ಲಿ ಜಾರಿಗೊಳಿಸುವಂತಿಲ್ಲ. ಇದು ಖಾಸಗಿ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಒತ್ತಡವನ್ನ ತರೋದಿಲ್ಲ. ಇನ್ನು 7ನೇದು ಓವರ್ ಟೈಮ್ ವೇತನದ ನಿಯಮ. ನೋಡಿ, ಇದು ಕಾರ್ಮಿಕರಿಗೆ ಅತ್ಯಂತ ಖುಷಿ ಕೊಡುವ ವಿಚಾರ ಅಂತ ಹೇಳ್ಬೋದು. ಹಾಗಿದ್ರೆ ಏನದು ನೋಡಿ, ಕೆಲವೊಮ್ಮೆ ತುರ್ತು ಸಂದರ್ಭಗಳಲ್ಲಿ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಬಂದಾಗ ಉದ್ಯೋಗಿಗಳಿಂದ ವಾರಕ್ಕೆ 48 ಗಂಟೆಗಳಿಗಿಂತನೂ ಹೆಚ್ಚುವರಿ ಕೆಲಸವನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಅಂತಹ ಟೈಮ್ನಲ್ಲಿ ಹೆಚ್ಚುವರಿಯಾಗಿ ಮಾಡಿದ ಪ್ರತಿಯೊಂದು ಗಂಟೆಯ ಕೆಲಸಕ್ಕೂ ಸಂಸ್ಥೆಯು ಓವರ್ ಟೈಮ್ ಅಥವಾ OT ಹಣವನ್ನ ನೀಡಲೇಬೇಕು. ವಿಶೇಷ ಅಂತ ಹೇಳಿದ್ರೆ ಈ ಓವರ್ ಟೈಮ್ ಹಣ ಇದೆಯಲ್ಲ, ಅದು ನಿಮ್ಮ ಸಾಮಾನ್ಯ ಗಂಟೆಯ ವೇತನಕ್ಕಿಂತ ದುಪ್ಪಟ್ಟು ಇರಬೇಕು. ಅಂದ್ರೆ ನಿಮ್ಮ 1 ಗಂಟೆಯ ಸಾಮಾನ್ಯ ಸ್ಯಾಲರಿ 200 ರೂಪಾಯಿ ಆಗಿದ್ರೆ ನೀವು OT ಅಥವಾ ಓವರ್ ಟೈಮ್ ಮಾಡಿದಾಗ 1 ಗಂಟೆಗೆ 400 ರೂಪಾಯಿಯನ್ನ ಕೊಡಬೇಕು. ಇದು ಉದ್ಯೋಗಿಗಳಿಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಲಾಭವನ್ನ ತಂದು ಕೊಡಬಹುದು. ಹಾಗಿದ್ರೆ ವಿವಿಧ ವಲಯಗಳ ಮೇಲೆ ಇದರ ಪ್ರಭಾವ ಏನು, ಎಕ್ಸ್ಪರ್ಟ್ಗಳು ಈ ಗೈಡ್ಲೈನ್ಸ್ ಬಗ್ಗೆ ಏನು ಹೇಳ್ತಾರೆ ನೋಡಿ. ನಿಯಮಗಳೇನೋ ತುಂಬಾ ಚೆನ್ನಾಗಿವೆ, ಕೇಳೋಕ್ಕೂ ಕೂಡ ಖುಷಿ ಆಗುತ್ತೆ. ಆದರೆ ಪ್ರಾಕ್ಟಿಕಲ್ ಆಗಿ ಇದು ಎಲ್ಲ ಇಂಡಸ್ಟ್ರಿಗಳಿಗೂ ಕೂಡ ವರ್ಕೌಟ್ ಆಗುತ್ತಾ, ಈ ಬಗ್ಗೆ ಕಾರ್ಮಿಕ ವಲಯದ ಪರಿಣಿತರು ಅಂದ್ರೆ ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಅಂತ ಹೇಳುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇ ಸೆಕ್ಟರು IT BT ವಲಯ. ನೋಡಿ, ಸಾಫ್ಟ್ವೇರ್ ಮತ್ತು ಟೆಕ್ನಾಲಜಿ ಕ್ಷೇತ್ರಗಳಿಗೆ ಈ ಹೊಸ ಮಾರ್ಗಸೂಚಿ ಹೇಳಿ ಮಾಡಿಸಿದಂತಿದೆ. IT BT ವಲಯಗಳು ಇದನ್ನ ತುಂಬಾ ಸುಲಭವಾಗಿ, ಸಿಂಪಲ್ ಆಗಿ ಒಪ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಕೆಲಸಗಳಿರ್ತವೆ. ಅವಶ್ಯಕತೆಗೆ ತಕ್ಕಂತೆ ಸಮಯ ಮತ್ತು ವೀಕ್ಲಿ ಆಫ್ ದಿನವನ್ನ ಬದಲಾಯಿಸುವ ನಿರ್ಧಾರ ಎಂಪ್ಲಾಯರ್ ಕಡೆಯಿಂದ ಆಗೋದ್ರಿಂದ ಮತ್ತು ಅಲ್ಲಿ ಈಗಾಗಲೇ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುವ ಕಾರಣದಿಂದ ಈ ಸೆಕ್ಟರ್ಗೆ ಈ 4 ದಿನಗಳ ಕೆಲಸ, 3 ದಿನಗಳ ವೀಕ್ಲಿ ಆಫ್ ನಿಯಮದಿಂದ ಹೆಚ್ಚು ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ. ಬದಲಿಗೆ ಉದ್ಯೋಗಿಗಳ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಹಾಗೆಯೇ 2ನೇ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಹಾರ್ಡ್ವೇರ್ ಸೆಕ್ಟರ್. ಆದ್ರೆ ನೋಡಿ, ಡಿಸೈನಿಂಗ್, ಗಾರ್ಮೆಂಟ್ಸು ಅಂದ್ರೆ ಬಟ್ಟೆ ಕಾರ್ಖಾನೆಗಳು, ಹಾರ್ಡ್ವೇರ್ ತಯಾರಿಕೆ ಮುಂತಾದ ವಲಯಗಳಿಗೆ ಇದು ಹೆಚ್ಚು ಲಾಭದಾಯಕವಾಗೋದಿಲ್ಲ ಅಂತೇಳಿ ತಜ್ಞರು ಅಂದ್ರೆ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆಗಳು ನಿರಂತರವಾಗಿ ಯಂತ್ರಗಳನ್ನ ಓಡಿಸಬೇಕಾಗತ್ತೆ. ಪ್ರತಿದಿನದ ಟಾರ್ಗೆಟ್ ಇರುತ್ತೆ. ನಾವು ಅದೆಷ್ಟೋ ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರು ಭಾನುವಾರ ಅಂದ್ರೆ ಸಂಡೇ ಕೂಡ ಓವರ್ ಟೈಮ್ ಮಾಡೋದನ್ನ ನೋಡಿರ್ತೀವಿ. ದಿನಕ್ಕೆ 12 ಗಂಟೆ ಕೆಲಸ ಮಾಡಿಸಿದ್ರೆ ಯಂತ್ರಗಳ ನಿರ್ವಹಣೆ ಕಷ್ಟ ಆಗ್ಬೋದು. ಆದ್ರೆ ಇನ್ನೊಂದು ಕಡೆ 48 ಗಂಟೆಯ ಮೇಲಿನ ಓವರ್ ಟೈಮ್ ಲೆಕ್ಕಾಚಾರ ಅಲ್ಲಿ ಹಗಲಿರುಳು ದುಡಿಯುವಂತ ಕಾರ್ಮಿಕರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಬಹುದು. ಅವರಿಗೆ ನ್ಯಾಯಯುತವಾದ ದುಪ್ಪಟ್ಟು ಸಂಬಳ ಸಿಗುವಂತಾಗುತ್ತೆ ಅಂತ ಹೇಳಿ ಎಕ್ಸ್ಪರ್ಟ್ಗಳು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನಿರಂತರ ಸೇವಾ ವಲಯಗಳು. ಅಂದ್ರೆ ಇನ್ನು 24x7 ನಿರಂತರವಾಗಿ ಸೇವೆ ಕೊಡಲೇಬೇಕಾದಂತ ಹೆಲ್ತ್ ಕೇರ್ ಅಂದ್ರೆ ಆಸ್ಪತ್ರೆಗಳು, ನರ್ಸಿಂಗ್ ಸಿಬ್ಬಂದಿ, ಹಾಗೆಯೇ ಹೋಟೆಲ್ ಉದ್ಯಮ, ಸಾರಿಗೆ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮತ್ತು ಲಾಜಿಸ್ಟಿಕ್ ಮುಂತಾದ ವಲಯಗಳಿಗೆ ಈ ವಾರಕ್ಕೆ 4 ದಿನದ ಕೆಲಸದ ಅವಧಿ ಖಂಡಿತವಾಗ್ಲೂ ವರ್ಕೌಟ್ ಆಗೋದಿಲ್ಲ ಅಂತೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ರೋಗಿಗಳನ್ನ ಪ್ರತಿದಿನ ನೋಡ್ಕೋಬೇಕಾಗುತ್ತೆ, ಬಸ್ ಓಡಿಸೋದು ಪ್ರತಿದಿನ ಓಡಾಡಬೇಕಾಗುತ್ತೆ, ದಿನದ 24 ಗಂಟೆಯೂ ಸಿಬ್ಬಂದಿ ಬೇಕೇ ಬೇಕು. ಒಂದು ವೇಳೆ ಇವರು 4 ದಿನದ ಸಿಸ್ಟಮ್ ಜಾರಿಗೆ ತಂದ್ರೆ ಉಳಿದ 3 ದಿನಗಳಿಗೆ ಬೇರೆ ಹೊಸ ಸಿಬ್ಬಂದಿಯನ್ನ ನೇಮಿಸಿಕೊಳ್ಬೇಕಾಗತ್ತೆ. ಇದರಿಂದ ಕಂಪನಿಗೆ ಆರ್ಥಿಕ ಹೊರೆ ವಿಪರೀತವಾಗಿ ಹೆಚ್ಚಾಗುತ್ತೆ. ಹಾಗಾಗಿ ಇಂತಹ ವಲಯಗಳಿಗೆ ಈ ಮಾರ್ಗಸೂಚಿ ಅನ್ವಯವಾಗದೇ ಇರೋದೇ ಒಳ್ಳೆಯದು ಅಂತೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಸೊ ಫೈನಲಿ ಹೇಳೋದಾದ್ರೆ ಕೇಂದ್ರ ಸರ್ಕಾರದ ಈ ಹೊಸ ಲೇಬರ್ ಕೋಡ್ ಉದ್ಯೋಗಿಗಳ ಹಿತದೃಷ್ಟಿಯಿಂದ ಒಂದು ಕ್ರಾಂತಿಕಾರಕ ಹೆಜ್ಜೆಯಾಗಿದೆ. ವಾರಕ್ಕೆ 4 ದಿನ ಶ್ರದ್ಧೆಯಿಂದ 12 ಗಂಟೆ ದುಡಿದು ಉಳಿದ 3 ದಿನಗಳನ್ನ ತಮ್ಮ ಕುಟುಂಬದ ಜೊತೆಗೆ ಪ್ರವಾಸಕ್ಕೋ ಅಥವಾ ತಮ್ಮ ಹವ್ಯಾಸಗಳಿಗೆ ಮೀಸಲಿಡಲು ಇದು ಯುವ ಜನತೆಗೆ ಒಂದು ಅದ್ಭುತ ಅವಕಾಶವನ್ನ ಸೃಷ್ಟಿಸಲಿದೆ ಅಂತ ಹೇಳುವಂಥದ್ದನ್ನು ಹೇಳ್ಬೋದು. ಅದೇ ರೀತಿ ಹೆಚ್ಚುವರಿ ಕೆಲಸಕ್ಕೆ ತಕ್ಕ ನ್ಯಾಯಯುತವಾದ ಓವರ್ ಟೈಮ್ OT ಸಂಬಳ ಕೂಡ ಕಾರ್ಮಿಕರ ಆರ್ಥಿಕ ಮಟ್ಟವನ್ನ ಸುಧಾರಿಸಲಿದೆ ಅಂತ ಹೇಳ್ಬೋದು. ಆದ್ರೆ ಇದನ್ನ ಒಪ್ಪಿಕೊಳ್ಳೋದು ಬಿಡೋದು ಆಯಾ ಕಂಪನಿಗಳ ಆಡಳಿತ ಮಂಡಳಿ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಉದ್ಯೋಗಿಗಳ ನಡುವಿನ ಒಪ್ಪಂದಕ್ಕೆ ಬಿಟ್ಟ ವಿಚಾರ ಅಂತ ಹೇಳ್ಬೋದು.
ಸ್ನೇಹಿತರೆ, ಈ ಹೊಸ ನಿಯಮದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅನಿಸಿಕೆ ಏನು? ದಿನಕ್ಕೆ 8 ಗಂಟೆಯಂತೆ ವಾರಕ್ಕೆ 6 ದಿನ ಕೆಲಸ ಮಾಡೋದು ಬೆಸ್ಟಾ, ಅಥವಾ ದಿನಕ್ಕೆ 12 ಗಂಟೆಯಂತೆ ಕಷ್ಟಪಟ್ಟು ದುಡಿದು ಕೇವಲ 4 ದಿನ ಕಷ್ಟಪಟ್ಟು ಕೆಲಸ ಮಾಡಿ 3 ದಿನ ವೀಕ್ಲಿ ಆಫ್ ತಗೊಂಡು ಎಂಜಾಯ್ ಮಾಡೋದು ಬೆಸ್ಟಾ? ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳುವಂತದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ನೀಡಿದಂತ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಮತ್ತು ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಒಂದು ವೇಳೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ. ಹಾಗೆಯೇ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅವ್ರ ಜೊತೆಗೆ, ಕಲೀಗ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮ ಆಫೀಸ್ ವಾಟ್ಸ್ಆಪ್ ಗ್ರೂಪ್ಗಳಲ್ಲೂ ಕೂಡ ಇದನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಹೊಸ ಮಾರ್ಗಸೂಚಿ ಏನು ಅಂತ ಹೇಳುವಂಥದ್ದು ಗೊತ್ತಾಗಲಿ. ಹಾಗೆಯೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್, ಉಪಯುಕ್ತ ಮಾಹಿತಿಗಳಿಗೋಸ್ಕರ ನಮ್ಮ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.